ಪ್ರತಿ ಸಲಿನೂ ಎಲ್ಲರೂ ಬ್ಲಾಗ್ ಮಾಡ್ತಾರೆ, ಬಟ್ ಎಲ್ಲಿ ಅಪ್ಲೋಡ್ ಆಗುತ್ತೆ ಅದು ಎಲ್ಲಿ ಅಂತ ನಮಗೆ ಒಂದು ಲಿಂಕ್ ಬರಲ್ಲ. ಏನ್ ಬ್ರೋ ಹೆಸರು ಚಾನಲ್ ಇಂದ? ರಿವ್ಯೂ ಕನ್ನಡಿಗ. ವಾವ್. ಹಾಯ್, ನಮಸ್ಕಾರ ಸ್ನೇಹಿತರೆ. ಈ ಒಂದು ಟ್ರಿಪ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ಕೊಡ್ತೀನಿ, ನೋಡ್ತಾ ಹೋಗೋಣ. ಜೊತೆಗೆ ನಾನು ಇದ್ದೀನಿ. ಸೊ ನಮ್ಮ ಒಂದು ಕ್ರೂಡ್ಸ್ ಏನಿದ್ದಾರೆ, ಇವಾಗ ಸಕಲೇಶ್ಪುರಕ್ಕೆ ಹೋಗ್ತಾ ಇದೀವಿ. ಶಿವಮೊಗ್ಗ ಟು ಸಕಲೇಶ್ಪುರ. ಈ ಒಂದು ಟ್ರಿಪ್ ವಿಡಿಯೋ ಪ್ರತಿ ಸಲನು ಹೋದಾಗ ಟ್ರಿಪ್ಗೆ ನಾವು ವಿಡಿಯೋ ಹಾಕ್ತಿವಿ ಅಂತ ಕಾಗೆ ಆರ್ಸೋದಾಗಿದೆ. ನಮ್ ಪ್ರೊಡ್ಯೂಸರ್ ಇಲ್ಲೇ ಇದಾರೆ. ಯಾವ ವಿಡಿಯೋನ ಒಂದೆರಡು ವಿಡಿಯೋ ಹಾಕಿದಾರೆ ಅಷ್ಟೇ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಈ ವಿಡಿಯೋನಾದ್ರೂ ನಾನು ಹಾಕ್ಬೇಕು ಅಂತ ಶಪಥ ಮಾಡಿದೀನಿ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಯೂನಿವರ್ಸಿಟಿ ಇದು ಜಾಗ. ಓ, ಶಂಕರಘಟ್ಟ ಯೂನಿವರ್ಸಿಟಿ ಇದನ್ನ. ಎಲ್ಲಾ ಯೂನಿವರ್ಸಿಟಿ ಇದೇ ತರ ಕಾಡಬ್ರು. ನಮ್ ಮೈಸೂರು ಯೂನಿವರ್ಸಿಟಿನೇ ಪರವಾಗಿಲ್ಲಪ್ಪ. ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಬನ್ನಿ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಸಬ್ಸ್ಕ್ರೈಬ್ ಆಗ್ರಪ್ಪ. ಕನ್ನಡದವ್ರು ನಾವು. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಬೆಂಗಳೂರಲ್ಲಂತೂ ನೀರೇ ಇಲ್ಲ ನಮ್ಗೆ. ನೋಡಿ, ಬೆಂಗಳೂರಲ್ಲಿ ಇದೆಲ್ಲ ಮಾಮೂಲಿ ಇದ್ದಿದ್ದೆ. ಇದೇನಿದು ಬರೀ ಶೋ ಕೊಡಕ್ ಅಷ್ಟೇ. ಕೆಂಗೇರಿ ಮೋರಿಸ್ ನೀರ್ನ ಫಿಲ್ಟರ್ ಮಾಡ್ಕೊಟ್ರು ಕೊಡ್ತಾ ಇದಾರೆ ಅನ್ಸ್ತಾ ಇದೆ ಬ್ರೋ. ಲಾಸ್ಟ್ ಅಲ್ಲಿ ಹಿಂಗೆ ಒಂದ್ ಜಗ್ನ ತೆಗೆದು ಹಿಂಗ್ ಬಗ್ಸಿದ್ರೆ ಫುಲ್ ಬ್ಲಾಕ್ ಕಲರ್. ಓ, ಹಿಂಗಾಗಿದೆ ಪರಿಸ್ಥಿತಿ ಅಂತಂದ್ರೆ ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಕುಡಿಯಕ್ಕೂ ನೀರಿಲ್ಲ, ತೊಳ್ಕೊಳಕ್ಕೂ ನೀರಿಲ್ಲ. ಕರ್ನಾಟಕದವರು ಭಾರಿ ಉದಾರಿಗಳು. ಎಲ್ರಿಗೂ ನೀರ್ ಕೊಟ್ಟು ಕಡೆಯಾಗಿ ಇಷ್ಟು ನೀರ್ನಲ್ಲಿ ಇಟ್ಟವ್ರೆ. ಇಲ್ಲ ಅಂದ್ರೆ ಏನ್ ತೊಳೆಯಕ್ಕೂ ನೀರೇ ಇರಲ್ಲ. ತರೀಕೆರೆ ಇಲ್ಲಿಂದ 19 ಕಿಲೋಮೀಟರ್. ಓಕೆ. ಆ ಕಡೆ ರೋಡ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಹಂಗಾಗಿ ಆ ಕಡೆ ಒಂಥರ ಹಿಂಸೆ ಓಡಾಡಕ್ಕೆ. ಅದಕ್ಕೆ ಟ್ರೈನ್ ಕಮ್ಮಿ ಮೇಲೆ ಹೋಗ್ಬೋದಾಗಿತ್ತಲ್ಲ ಆರಾಮಾಗಿ. ಗಾಡಿದು ಟ್ಯೂಬ್ ಎಲ್ಲ ಬೆಚ್ಚಿ, ಟೈರ್ ಎಲ್ಲ ಬೆಚ್ಚಿ, ಆಪೋಸಿಟ್ ಅಲ್ಲಿ ಟ್ರೈನ್ ಬಂದ್ರೆ ಆರ್ ನೋಡಿ ಅದು. ಇಲ್ಲ, ಕೆಂಪು ಬಾಟ ಅಲ್ಲ ಹಿಂಗೆ. ಫಿಲ್ಮ್ ಆಕ್ಟರ್ನ ಕರ್ಕೊಂಡ್ ಬರ್ಬೋದು. ಬಟ್ ಎಲ್ಲಾ ಮೂವಿಲು ಆಕ್ಚುಲಿ ಬರೀ ಲವ್ದೇ ತೋರಿಸ್ಬೋದು. ಅದ್ ಮೇನ್ ಆಗಿ ಮೂವಿಲ್ ಆಗ್ತಾ ಇರೋ ಪ್ರಾಬ್ಲಮ್ ಏನ್ ಗೊತ್ತಾ, ಜಸ್ಟ್ ಲವ್ ಮದ್ವೆ ಇಷ್ಟೇ. ಎಂಡ್ ಆಗದೆ ಇದ್ರ ಲವ್ ಆಯ್ತು ಅಂದ್ರೆ ಮುಗೀತು ಮದ್ವೆ, ಅಲ್ಲಿಗೆ ಎಂಡ್, ಮೂವಿ ಎಂಡ್ ಆಗ್ಬಿಡುತ್ತೆ. ಬಟ್ ಆಕ್ಚುಲಿ ಲೈಫ್ ಸ್ಟಾರ್ಟ್ ಆಗೋದೇ ಮದ್ವೆ ಆದ್ಮೇಲೆ. ಮದ್ವೆ ಆದ್ಮೇಲೆ ಲೈಫ್ ಸ್ಟಾರ್ಟ್ ಆಗೋದು. ಇಷ್ಟು ದಿನ ನಾವು ಬದುಕಿರೋದೆಲ್ಲ ವೇಸ್ಟ್. ಇದ್ರಲ್ಲಿ ಏನಿದೆ, ಡೈರೆಕ್ಟ್ ಆಗಿ ಮದುವೆ ಟೈಮಿಗೆ ಉಟ್ಬಿಟ್ರೆ ಆಗದೆ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಡೈರೆಕ್ಟ್ ಮದುವೆ ಟೈಮಿಗೆ ಟಣ್ಣ ಅಂತ ಉಟ್ಬಿಟ್ರೆ ಬ್ರೋ, ತಾಳಿ ಕಟ್ಟೋದು ಹೋಗ್ತಾ ಇರೋದು ಅಷ್ಟೇ. ಇಲ್ಲಿಗೆ ಮಧ್ಯೆ ಒಂದು ಫಿಲ್ಟರ್ ಇರುತ್ತೆ, ಅದಿಲ್ದೆ ಹಾಗೆ ಉಟ್ಕೊಂಡ್ಬಿಟ್ಟೆ. ಅದಕ್ಕೆ ಇಲ್ಲಿರೋದೆಲ್ಲ ಹಾಗಾಗಿ ಹೊರಗೆ ಬರುತ್ತೆ. ಇಲ್ಲಿರೋದೆಲ್ಲ ಬರೀ ಕಚರಾನೇ. ಸೋನು ಶ್ರೀನಿವಾಸ್ ಗೌಡ ಒಂದು ಹುಡುಗಿನ ದತ್ತು ತಗೊಂಡಿದ್ದಾರೆ ಅಂತ. ಸೇವಂತಿ. ಯಾಕೆ ಇದ್ರ ಬಗ್ಗೆ ನೀವು ಸೋನು ಬಗ್ಗೆ ಮಾತಾಡ್ತಾ ಇಲ್ಲ? ಏನಾದ್ರು ಲವ್ ಆಗಿದ್ಯಾ? ಐ ನೋ ನಿಮ್ಗೆ ಕ್ರಶ್ ಆಗಿದೆ ಅಂತ. ಈ ಆಟೋದವನು ಏನ್ ಹಂಗ್ ಬರ್ತಾ ಇದ್ದಾನೆ. ಇದೇ ಪಲಾವ್, ಇದೇ ರೈಸ್ ಬಾತು, ಇದು ಇಡ್ಲಿ. ಇವ್ನ್ಯಾವನ ಸೆಡೆ ನನ್ ಮಗ. ಹೋಟ್ಲಿಗೆ ಬಂದಿದೆ ಶಿವಮೊಗ್ಗ ಹತ್ರ ನಿಯರೆಸ್ಟ್. ಸೊ ಇಲ್ಲಿಂದ ಚಿಕ್ಕಮಂಗ್ಳೂರ್ಗೆ ಹೋಗೋ ರೋಡಲ್ಲಿ ಇರೋದು. ಸೊ ತಿಂಡಿ ರೇಟ್ ಕಾಸ್ಟ್ಲಿ, ಬಟ್ ಅಷ್ಟಕ್ಕಷ್ಟೇ. ಏನು ಟೇಸ್ಟ್ ಏನಿಲ್ಲ. ನಿನ್ ಜನ್ಮಕ್ಕೆ ಹೋಗೋ. ಯಾಕಣ್ಣ ಹಳ್ಳಿಕಾರ್ ಒಡೆ ಅಂತ ನಿಂತ್ಬಿಟ್ರೆ ದಾರಿ ಬೇಡ್ವಾ? ಇನ್ಸಿಡೆಂಟ್ ಆಗಿತ್ತು ಈ ಸಕಲೇಶ್ಪುರದ ಹತ್ರ. ಯಾವ್ದೋ ಒಂದು ಫಾಲ್ಸ್ ಇದೆ ಬ್ರೋ, ಒಂದು 30-60 ಕಿಲೋಮೀಟರ್ ಒಳಗಡೆ ಒಂದು ಫಾಲ್ಸ್ ಇದೆ. ಒಂದ್ 4 ಜನ ಹುಡುಗಿರ್ ಬಂದ್ರ, ಒಂದ್ ಹುಡುಗಿ ಹೋದ್ಲು, ಇನ್ನೊಂದ್ ಹುಡುಗಿ ಕಷ್ಟ ಪಡ್ತಾವಳೆ ಹೋಗೋದಿಕ್ಕೆ. ನಾನ್ ಸ್ಟೈಲ್ ಆಗಿ ಬಸ್ರಿ ಹೆಂಗ್ಸ್ ಬಂದಂಗ್ ಗೊತ್ತಿಯಲ್ಲೋ. ನಾನ್ ಚಿಕ್ಕನಲ್ಲೋ, ಹುಡುಗಿ ಬಂದು ಹಿಂಗ್ ನಿಂತ್ಕೊಂಡು ಓದಾಡ್ತಿಲ್ಲ, ನಾನ್ ಸುಮ್ನೆ ಕೈ ಕೊಟ್ಟೆ ಅಷ್ಟೇ. ಹುಡುಗಿ ಕೈ ಕೊಡದ, ಲಡ್ಡು ಬಂದು ಬಾಯಿಗ್ ಬೆತ್ತ, ಕೈ ಹಿಡ್ಕೊಂಡು ಹಿಂಗ್ ಬಂದ್ವಿ ಅಷ್ಟೇ. ಅವಳು ಜಾರಿದ್ದಲ್ದಾರೆ ದುಬ್ಬ ಅಂತ ಬಿದ್ದು, ನನ್ನನ್ನು ಸೇರ್ಸಿ ಬಿದ್ದಿ. ಇಬ್ರು ಪಲ್ಟಿ. ಕೆಳಗಡೆ ಹಾಳ, ಫುಲ್ ಗುಂಡಿ ತರ ನೀರು. ಏನಾದ್ರೂ ಜಾರಲ್ಲಿ ಬಿದ್ದಿದ್ರೆ ಇಬ್ರು ಹೋಗೆ, ಅವತ್ತೇ ಹೊಗೆ.
ಈ ಫ್ರೂಟ್ಸ್ನ ತಿಂತಾ ಇದ್ದಾರೆ. ಈಗ ತಿಂದ ಮೇಲೆ ಹೇಳ್ತೀನಿ. ಏನೇ ಹಣ್ಣು ತಿನ್ನಕ್ಕಿದ್ರು ಮುಂಚೆ ಒಂದ್ಸಲಿ ನೋಡ್ಬೇಕು ನಾವು, ಚೆನ್ನಾಗಲ್ಲ ಬ್ರೋ? ಹಿಡೀರಿ ಬ್ರೋ, ಈಗ ಏನು ಅನ್ಸಲ್ಲ ಬಿಡಿ. ಈಗ ಹಿಡೀರಿ, ಈಗ ಹಿಡೀರಿ, ಇಲ್ಲಿ ಹಿಡೀರಿ. ಹಾಕಿ ಫ್ರೂಟ್ ತಿಂದ್ರಲ್ಲ, ತೋರಿಸ್ತೀನಿ ನೋಡಿ. ಇರುವೆ ಬಂತಾ? ಕಾಣಿಸ್ತಿದೆಯಾ ಇಲ್ಲಿ? ಹೆಂಗೆ ಜುಗು ಜುಗು ಜುಗು. ಹುಳ ತೋರಿಸ್ತೀನಿ ನೋಡಿ, ಹುಳ. ಇದು ಇವಾಗ ಬಂದಿರೋದು ನಾವು ಸಕಲೇಶ್ಪುರದಲ್ಲಿ ಒಂದು ರೆಸಾರ್ಟ್ಗೆ ಬಂದಿದ್ದೀವಿ. ಹೆಂಗಿದೆ ನೋಡಿ, ಆರಾಮಾಗಿದೆ ತುಂಬಾ. ಆದ್ರೆ ಹೊರಗಡೆ ಮಾತ್ರ ಸಿಕ್ಕಾಪಟ್ಟೆ ಹಾಟ್ ಆಗಿದೆ, ಇನ್ಸೈಡ್ ತುಂಬಾ ಕೂಲ್ ಆಗಿದೆ. ಈಗ ನಾವು ಕೂಡ ಇದು ಗೊತ್ತಲ್ಲ, ಇದು ಹಾಸ್ಟೆಲ್ ಜೀವನ ನೋಡಿದವ್ರಿಗೆ ಗೊತ್ತಿರುತ್ತೆ. ಹಿಂಗ್ ಹೋಗೋದು, ಹಿಂಗೋಗಿ ಹಂಗೆ ಬಿದ್ಬಿಟ್ರೆ ಹಿಂಗೆ ಬಿದ್ರಾಯ್ತು ಅಷ್ಟೇ. ನನ್ ಮಗ ಮಲ್ಕೊಂಡ್ ಪೋಸ್ ಕೊಡ್ತಾನೆ ಅವನೇ. ನನ್ ಒಂದ್ಸರಿ ಆದ್ರೂ ನೋಡ್ ಅವನು ನನ್ ಮಗನ್ ಜಾಟ್ ಹೋದ್ಯೋ. ಊಟಕ್ಕೆ ಕರೆದಿದ್ದಾರೆ, ಊಟ ಮಾಡ್ಕೊಂಡು ಆಮೇಲೆ ನಾವು ಕಂಟಿನ್ಯೂ ಮಾಡೋಣ. ಊಟದಲ್ಲಿ ಏನಿದೆ ನೋಡೋಣ ಫಸ್ಟ್. 2 ಇರ್ಬೇಕು. ಇಲ್ಲ ಎಲ್ಲ ಹಬ್ಬದ ದಿನನೇ ನಾನೇ ತಿಂತಿದ್ದೀರ. ಅಯ್ಯಪ್ಪ ದೇವ್ರೆ, ನೀವು ಯಾಕೆ ಇದೇ ಟೈಮಲ್ಲಿ ಹೇಳ್ತೀರಾ? ನಂಗೆ ತುಂಬ ಇಷ್ಟ ಆಗಿದ್ದು ಫಿಶು. ಒನ್ ಮೋರ್ ಅನ್ಬೇಕು ನೀವು. ನೋಡಿ, ಇದು ಗೇಮ್ ಏರಿಯಾ. ಆದ್ರೆ ಕಳ್ಳನ ಮಕ್ಕಳು ಯಾವ್ದು ನಮಗ್ ಬರೋಂಥ ಗೇಮ್ಗಳು ಇಟ್ಟಿಲ್ಲ. ಒಂದಾದ್ರೂ ಇಟ್ಟಾರ ನಮಗ್ ಬರೋಂಥ ಗೇಮ್ಗಳು. ಇವೆಲ್ಲ ಎಲ್ಲ ಫಾರಿನ್ ಗೇಮ್ ಇಟ್ಟಾರಪ್ಪ. ಇವಾಗ ಆಣ್ಬಾಳಕ್ ಬಂದಿದ್ವಿ. ಸೊ ಇವರೆಲ್ಲ ಫೋಟೋ ಶೂಟ್ ಮಾಡ್ತಿದ್ದಾರೆ ನೋಡಿ, ಕಾಣಿಸ್ತಿದೆ, ಅಲ್ಲಿದ್ದಾರೆ. ಚೆನ್ನಾಗಿ ಫೋಟೋ ಶೂಟ್ ಮಾಡ್ತಿದ್ದಾರೆ ಎಲ್ಲರೂ. ಹೆಂಗ್ ಮಾಡ್ತಾರೆ ಅಂತ ತೋರಿಸ್ತೀನಿ, ಬನ್ನಿ. ಬನ್ನಿ ಅಣ್ಣ, ಬನ್ನಿ. ಕೇವಲ 100 ರೂಪಾಯಿ, ಕೇವಲ 100 ರೂಪಾಯಿ ಒಂದು ಜೊತೆ. ಏನ್ ಬಿತ್ತು ಬ್ರೋ ಮೇಲಿಂದ? ಕಾಗೆ ಮೇಲೆ ಕಾಗೆ. ಇದು ಕಾಗೆದಲ್ಲಿ ನೋಡಿ, ಅಲ್ಲಿ ಕಾಗೆ ಟಿ ಶರ್ಟ್ ಮೇಲೆಲ್ಲ ಬಿದ್ದಿದೆ. ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಹಾಯ್ ಫ್ರೆಂಡ್ಸ್, ನಾವ್ ಇವತ್ತು ಸಕಲೇಶ್ಪುರದ ಹತ್ರ ಒಂದು ಪ್ಲೇಸ್ ಹತ್ರ ಇದ್ವಿ. ಆನ್ಬಾಳಿಂದ ತುಂಬಾ ಒಂದು 20 ಕಿಲೋಮೀಟರ್ ದೂರ ಇದೆ. ನೇಮೇ ಇಟ್ಟಿಲ್ಲ, ತುಂಬಾ ಬಿಸಿಲಿದೆ, ಅದಕ್ಕೋಸ್ಕರ ಫ್ಯಾನ್ ಯೂಸ್ ಮಾಡ್ತೇನೆ. ತುಂಬಾ ತಂಪಾಗ್ತಿದೆ. ಈಗ ನೋಡಿ, ಇದು ಗಾಡಿ ಆಫ್ ರೋಡ್ ಗಾಡಿ ಇದು. ಓ ಗಂಡ್ಮಗು ಗಂಡ್ಮಗು ಗಂಡ್ಮಗು. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ಹಾಯ್ ಫ್ರೆಂಡ್ಸ್, ನಾವ್ ಇವಾಗ ಆಫ್ ರೋಡ್ ಹೋಗ್ತಾ ಇದ್ದೀವಿ. ನಮ್ ಮುಂದೆ ಒಂದು ನಾಯಿ ಹೋಗ್ತಿದೆ, ನೋಡ್ಬೋದು. ನಮ್ ಮುಂದೆ ನಮ್ಗೆ ಒಂದು ನಾಯಿ ಹೋಗ್ತಿದೆ, ಅದೇ ನಮಗೆ ಡೈರೆಕ್ಷನ್ ತೋರಿಸ್ತಿರೋದು. ಇದೊಂಥರ ಮ್ಯಾಪ್ ಇದ್ದಂಗೆ ವಿಲೇಜ್ ಅಲ್ಲಿ. I'm the map, if there's a place you gotta get, I can get you there, I bet, I'm the map. ನಮ್ ಮನ್ಸು ನಮಗೆ ಒಳ್ಳೇದ್ ಮಾಡಿದ್ರೆ ದೇವ್ರು. ಅಷ್ಟೇ. ಸರಿ, ಇಟ್ಕೊಳ್ಳಿ, ಒಂದ್ ಸ್ವಲ್ಪ ಇಳ್ಬಿಟ್ಟು ಬರ್ತೀನಿ. ನದಿ ಇದೆ, ಆಟ ಆಡ್ಲಿಕ್ಕೆ ವ್ಯೂ ಪಾಯಿಂಟ್ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಅಲ್ಲೆಲ್ಲ ನಮ್ ಮನ್ಸು ನಮಗೆ ಒಳ್ಳೇದ್ ಮಾಡಿದ್ರೆ ದೇವ್ರು. ಡರ್ಟಿ ಪೀಪಲ್. ಹಿಂಗ್ ಹಿಂಸೆ ಕೊಟ್ರೆ ಯಾರು ಬದುಕ್ತಾರೆ ಸಾರ್? ತಲೆ ಮೇಲಿಂದ ನೀರು ಎಲ್ಲ. ನೋಡಿ, ಇದೇ ದೇವಸ್ಥಾನ. ಹಿಂದೆ ಏನ್ ಕಾಣಿಸ್ತಿದೆ ಅದೇ ದೇವಸ್ಥಾನ. ಸೊ ಈ ದೇವಸ್ಥಾನಕ್ಕೆ ಮಳೆಗಾಲದಲ್ಲಿ ಬಂದು ಸಿಕ್ಕಾಪಟ್ಟೆ ರೀಲ್ಸ್ ಎಲ್ಲ ಮಾಡಿ ಟ್ರೆಂಡ್ ಮಾಡ್ತಿದ್ರು. ಬೇಸಿಗೆಗಾಲದಲ್ಲೂ ಬಂದು ರೀಲ್ಸ್ ಮಾಡಿ ಟ್ರೆಂಡ್ ಮಾಡಕ್ಕೆ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.